ನಿಜವಾಗ್ಲೂ ಗೈಸ್ ಇದನ್ನ ಹೇಳ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಮಿಸ್ ಆಗಿ ಮಾಡಿದ್ರೆ ತಪ್ಪೇ. ಕ್ಯೂಟ್ ಆಗಿರೋದು ಇಷ್ಟಪಡ್ತೀನಿ. ಚಿಂಪಾಂಜಿ. ತಗೋ. ನನ್ನ ಫೇವ್ರೆಟ್ ಚಾಕ್ಲೇಟ್ ಯಾವುದು? ಓರಿಯೋ, ಡೈರಿ ಮಿಲ್ಕ್. ಮತ್ತೆ ಕರೆಕ್ಟ್ ಆಗಿ ಹೇಳಕ್ಕೇನು ನಿಮ್ಗೆ? ಕಾಜಲ್ಲು. ಅನ್ಕೊಂಡಿದ್ದೆ ಇದನ್ನ ಹೇಳ್ತಾರೆ ಅಂತ ಅನ್ಕೊಂಡಿದ್ದೆ, ಇದನ್ನ ಹೇಳಿಲ್ಲ. ನನ್ನ ಫೇವ್ರೆಟ್ ಫ್ಲವರ್ ರೋಸ್. ಸಾಮಂತಿಗೆ ಅಲ್ಲ, ಯಾವ್ದು ನೆನಪೇ ಬರ್ತದೆ. ಫೇವ್ರೆಟ್ ಫಾಸ್ಟ್ ಫುಡ್ ನನ್ನ ಪ್ರಕಾರ ಪಾನಿಪುರಿ. ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮುನ್ನು ಸನ್ನು ಯೂಟ್ಯೂಬ್ ಚಾನಲ್. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಸೊ ಗೈಸ್, ಇವತ್ತಿನ ವ್ಲಾಗ್ ಅಲ್ಲಿ ನನ್ನ ಹಸ್ಬೆಂಡ್ ನನ್ನನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಂಗೆ ಗೊತ್ತಾಗ್ಲೇಬೇಕು. ಮದುವೆ ಆಗಿ 3 ತಿಂಗಳಾಯ್ತು. ನೋಡೋಣ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ನೋಡೋಣ. ಒಂದ್ 2 ವರ್ಷ 3 ವರ್ಷ ಆದ್ಮೇಲೆ ಕೇಳಿದ್ರೇನೋ ಚಂದ. ಹೌದಾ? ನೀವು ಇಷ್ಟು ಬೇಗ 3 ತಿಂಗಳಿಗೆ ಬಂದ್ಬಿಟ್ಟು ಇದು ಅಂಡರ್ಸ್ಟ್ಯಾಂಡಿಂಗ್ ತಿಳ್ಕೊಳ್ಳೋಣ ಅಂದ್ರೆ ಹೆಂಗೆ? ಅಂದ್ರೆ 3 ವರ್ಷ ಆದ ನಂತರ ಮತ್ತೆ ಕೇಳ್ತೀನಿ ಬಿಡಿ, ಅದೊಂದು ಪ್ರಶ್ನೆ ಬೇರೆ. ಬಟ್ ಇವಾಗ ನೀವು ನನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ, ನನ್ನ ಫೇವ್ರೆಟ್ಸ್ ಐಟಮ್ಸ್ ಎಲ್ಲ ಯಾವುದು ಅಂತ ನಾನು ನಿಮ್ಮ ಹತ್ರ ಕೇಳ್ತೀನಿ, ಆಯ್ತಾ? ನಮ್ಮಿಬ್ಬರ ಮಿಡಲ್ ಅಲ್ಲಿರೋ ಅಂಡರ್ಸ್ಟ್ಯಾಂಡಿಂಗ್, ನಮ್ಮಿಬ್ಬರಲ್ಲ, ನಿಮ್ಗೆ ನನ್ನ ಮೇಲೆ ಇರೋ ಅಂಡರ್ಸ್ಟ್ಯಾಂಡಿಂಗ್, ಮತ್ತೆ ನೀವು ನನ್ನನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಫಸ್ಟ್ ನಂಗೆ ತಿಳ್ಕೊಬೇಕು. ಕ್ಯೂರಿಯಾಸಿಟಿ ನಂಗೆ. ಓಕೆನಾ? ಆನ್ಸರ್ ಮಾಡಬೇಕು. ಹಂಗಂತ ನೀವು ಬಾತ್ರೂಮ್ ಅಲ್ಲಿ ನಾನು ಯೂಸ್ ಮಾಡೋ ಪೇಸ್ಟ್ ಯಾವ್ದು, ಬ್ರಷ್ ಯಾವ್ದು, ಈ ತರ ಎಲ್ಲ ಕೇಳಬಾರ್ದು. ಆ ತರ ಎಲ್ಲ ಕೇಳಲ್ಲ. ಏನೋ ಒಂದೊಂದು ಮೇನ್ ತಿಳ್ಕೊಂಡಿದೀನಿ, ನೋಡೋಣ ಎಷ್ಟು ತಿಳ್ಕೊಂಡಿದೀನಿ. ಆ ತರ ಎಲ್ಲ ಕೇಳಲ್ಲ. ಏನೇನೋ ಕೇಳ್ತೀರಾ ನೀವು, ಹೇಳಿ ಆಯ್ತು ನೋಡೋಣ. ಒಂದ್ ನಿಮಿಷ ಹಿಂಗೆ ಇರಿ, ಹೊಡಿಲಿಕ್ಕೆ ಏನಾದ್ರು ತಗೋಬರ್ತೀನಿ. ಇರಿ, ಹೊಡಿಲಿಕ್ಕೆ ಏನಾದ್ರು ತಗೋಬರ್ತೀರಿ ಅಂತ ಹೋದು. ಆ ತರದೇನ್ ಹೊಡಿಲಿಕ್ಕೆ ಏನಾದ್ರು ತಗೋಬರ್ತೀನಿ ಅಂತ ಹೋಗೋರು ನೋಡಿದ್ರು. ದಿಂಬಲ್ ಹೊಡಿತೀನಿ. ಆಹಾ, ಎಂತ ಸ್ವೀಟ್ ವೈಫ್ ನೋಡಿ, ದಿಂಬಲ್ ಹೊಡಿತಾರಂತೆ. ಅದ್ರ ಬದಲು ಬೇಡ, ಅದ್ರ ಬದಲು ಹೊಡಿತಾ ಇರೋದೇ ಬೆಟರ್ ಅಲ್ವಾ ಅಂತ ಹೇಳಕ್ ಬಂದೆ. ಆಯ್ತು, ಸ್ಟಾರ್ಟ್ ಮಾಡೋಣ. ರೆಡಿ. ಫಸ್ಟ್ ಕ್ವೆಶ್ಚನ್ ಏನ್ ಗೊತ್ತಾ ಮುನ್ನು? ನನ್ನ ಫೇವ್ರೇಟ್ ವಿಸಿಟಿಂಗ್ ಪ್ಲೇಸ್ ಯಾವುದು? ಅಂದ್ರೆ ಇಂಡಿಯಾದಲ್ಲ, ಔಟ್ ಆಫ್ ಕಂಟ್ರಿ. ನನ್ನ ಫೇವ್ರೆಟ್ ವಿಸಿಟಿಂಗ್ ಪ್ಲೇಸ್ ಯಾವುದು? ಫೇವ್ರೆಟ್ ವಿಸಿಟಿಂಗ್ ಪ್ಲೇಸು ಕೊರಿಯಾ. ಕರೆಕ್ಟಾಗಿ ಹೇಳಿವ. ಕೊರಿಯಾನೇ 100ಗೆ 200. ಅದೇನೋ ಕೈ ಕೊಡಿ. ಸೂಪರ್. ನೀವು ಕರೆಕ್ಟ್ ಹೇಳಿದ್ರೆ ಮಾತ್ರ ನಾನು ನಿಮ್ ಕೈ ಕಿಸ್ಕೊಡ್ತೀನಿ. ಸರಿ, ಆಯ್ತಾ? ಸೂಪರ್ ಮುನು. ನಾನು ಅನ್ಕೊಂಡೆ ಯಾವ್ದು ನಿಮ್ಗೆ ಎಷ್ಟೊಂದ್ ಕಡೆ ಹೇಳಿದಿರಾ. ಸರಿ, ಅದ್ ಬಿಟ್ರೆ ಇನ್ನೊಂದಿದೆ, ಯಾವ್ದು ಹೇಳಿ? ಅದು ಓಕೆ, ಅದು 100 ಅಲ್ಲಿ 100% ನನ್ನ ಫೇವ್ರೇಟ್. ಅದ್ ಬಿಟ್ರೆ ಇನ್ನೊಂದು. ನೀವು ಎಷ್ಟೊಂದು ಹೇಳಿದಿರಾ. ಒಂದು ಚೀನಾನು ಇಷ್ಟನೇ ನಿಮ್ಗೆ? ಕೊರಿಯಾ, ಚೀನಾ, ಅದ್ ಬಿಟ್ರೆ ಮಾಲ್ಡೀವ್ಸಾ. ಗೆಸ್ಸಲ್ಲಿ ಹೇಳ್ಬಾರ್ದು, ನೀವು ಕರೆಕ್ಟ್ ಆಗಿ ಇದ್ದೆ ಅಂತ ಹೇಳ್ಬೇಕು. ಏನ್ ಗೊತ್ತಾ, ಇವ್ರು ಆಕ್ಚುಲಿ ಹೇಳ್ಬೇಕಂದ್ರೆ ಹುಡುಗಿರು, ಇವ್ರಂತ ಅಲ್ಲ, ಹುಡುಗಿರೆಲ್ಲರೂ ಆಲ್ಮೋಸ್ಟ್ ತುಂಬಾ ಅಂದ್ರೆ ತುಂಬಾ ಆಸೆಗಳು ಇಟ್ಕೊಂಡಿರ್ತಾರೆ. ಅಂದ್ರೆ ಅವರು ಮಾಡಕ್ ಆಗದಿರೋದಕ್ಕಿಂತ ಮೀರಿದ ಆಸೆಗಳನ್ನ ಇಟ್ಕೊಂಡಿರ್ತಾರೆ ಹುಡುಗಿರು. ನಾನು ಹೋಗ್ತೀನಿ ಒಂದ್ಸರಿ ಅದ್ರ ಕೊರಿಯಾಗೆ, ನಿಮ್ಮನ್ನ ಕರ್ಕೊಂಡೇ ಹೋಗ್ತೀನಿ. ಆಯ್ತು, ಅಲ್ಲ ಅದೇ ಹೇಳಿದ್ ನಾನು, ಆತರ ಆಸೆಗಳು ಇಟ್ಕೊಂಡಿರ್ತಾರೆ. ನಿಜವಾಗ್ಲೂ ಆತರ ಆಸೆ ಪಡೋದು ಖುಷಿನೇ. ಆಸೆ ಪಡೋದಕ್ಕೆ ಏನ್ ದುಡ್ಡು ಕೊಡಂಗಿಲ್ವಲ್ಲ, ಆಸೆ ಪಡ್ಬೋದು. ಬಟ್ ಅದು ನೆರವೇರೋದು ಕೆಲವೊಬ್ಬರಿಗೆ ಮಾತ್ರ. ಸರಿ ಬಿಡಿ, ಬಿಲ್ಡಪ್ ತಗೋಬೇಡಿ, ಇನ್ನ ಕ್ವಶನ್ಸ್ ಬಾಕಿ ಇದೆ. ಬಟ್ ಆದ್ರೆ ನಾನ್ ಹೇಳೋದಕ್ ಬಂದಿದ್ದೇನಂತ ಅಂದ್ರೆ, ಒಂದಲ್ಲ ಒಂದಿನ ನೀವ್ ಆಸೆ ಪಟ್ಟಿರೋದ್ನ ಒಂದ್ 100 ಅಲ್ಲಿ ಒಂದು 80% ಆದ್ರೂ ಫುಲ್ಫಿಲ್ ಮಾಡಕ್ಕೆ ನಾನ್ ನಿಮ್ ಜೊತೆ ಇರ್ತೀನಿ ಅಂತ ಹೇಳೋದಕ್ ಬಂದಿದ್ದು. ಅದು ಗೊತ್ತಿರೋ ಮ್ಯಾಟ್ರ್ ಮುನ್ನು, ನಿಮ್ಮಂತ ಹಸ್ಬೆಂಡ್ ಸಿಕ್ಕಿರೋ ನನ್ ಪುಣ್ಯ. ಬೆಡ್ಡೆ ಕರಗೋದ್ರು. ಅಲ್ಲ, ನೆಕ್ಸ್ಟ್ ಆನ್ಸರ್ ಕರೆಕ್ಟ್ ಕೊಡೋದಿದ್ರೆ ಆಮೇಲೆ ಇದೆ ನೋಡೋಣ. ಬೆನ್ನೆ ಕರಗೋಗುತ್ತಾ ಅಲ್ಲ ಬೆಂಕಿಗೆ ತುಪ್ಪ ಸುರಿದಂಗ ಆಗುತ್ತಾ ಅಂತ ನೋಡೋಣ, ಆಯ್ತಾ? ಸರಿ, ನೆಕ್ಸ್ಟ್. ನನ್ ಫೇವ್ರೆಟ್ ಕಲರ್ ಯಾವ್ದು ಮುನು? ಫೇವ್ರೆಟ್ ಕಲರ್ ನಿಮ್ದು ವೈಟ್ ಅಂಡ್ ಬ್ಲ್ಯಾಕ್. ಒಂದೇ ಹೇಳ್ಬೇಕು. ವೈಟ್ ಅಂಡ್ ಬ್ಲ್ಯಾಕ್. ನಿಮ್ಗೆ ಯಾವಾಗಲೂ ವೈಟ್ ಅಂಡ್ ಬ್ಲ್ಯಾಕ್ ಅಂತ? ಅದ್ರಲ್ಲಿ 2 ಕಲರ್ ಮಿಕ್ಸ್ ಇದೆ. ಒಂದು ಬ್ಲ್ಯಾಕ್. 100ಗೆ 200% ಬ್ಲ್ಯಾಕ್. ಕರೆಕ್ಟ್. ಸರಿ, ಜೋಶ್ ಕಂಡಿಡ್ದಾಗ ನನಗೊಂಥರ. ಆಯ್ತು, 2 ಕ್ವೆಶ್ಚನ್ಗೆ 2 ಕರೆಕ್ಟ್ ಆನ್ಸರ್, 2 ಚಾಕ್ಲೇಟ್, ಆಯ್ತಾ? ಈ ತರ ಚಾಕ್ಲೇಟ್ ಎಲ್ಲೂ ಸಿಕ್ಕಿಲ್ಲ. ಸರಿ, ಒರಿಜಿನಲ್ ಚಾಕ್ಲೇಟ್ ಇಷ್ಟೊಂದು ಸ್ವೀಟ್ ಇರಲ್ಲ. ಸರಿ, ನೆಕ್ಸ್ಟ್. ನನ್ನ ಫೇವ್ರೇಟ್ ಐಸ್ ಕ್ರೀಮ್ ಫ್ಲೇವರ್ ಯಾವುದು? ನಿಮ್ಮ ಫೇವ್ರೇಟ್ ಐಸ್ ಕ್ರೀಮ್ ಫ್ಲೇವರಾ? ನಿಮಿಷ
ಒಂದ್ ನಿಮಿಷ ಇರ್ಮಾ, ನೀನು ಎಷ್ಟೊಂದು ಚಾಕ್ಲೇಟ್ ತಿಂತೀರಾ? ಐಸ್ ಕ್ರೀಮ್, ಚಾಕ್ಲೇಟ್ಸ್ ಅಲ್ಲ, ಐಸ್ ಕ್ರೀಮ್. ಆ ಐಸ್ ಕ್ರೀಮ್ ಐಸ್ ಕ್ರೀಮ್ ಅಲ್ಲ, ಫ್ಲೇವರ್. ಫ್ಲೇವರ್. ಗಡ್ಬಡ್ ತಿಂತೀರಾ ಯಾವಾಗ್ಲೂ? ಗಡ್ಬಡ್ ತಿಂತೀರಾ? ನನ್ನ ಫೇವ್ರೆಟ್ ಐಸ್ ಕ್ರೀಮ್ ಯಾವ್ದು ಅಂತ ಕೇಳಿಲ್ಲ. ಮತ್ತೆ ಫ್ಲೇವರ್ ಯಾವುದು? ಚಾಕ್ಲೇಟ್, ಬಟರ್ ಸ್ಕಾಚ್, ಸ್ಟ್ರಾಬೆರಿ, ವೆನಿಲ್ಲಾ, ಆ ಥರ ತುಂಬ ಇರುತ್ತೆ ಬೇರೆ ಬೇರೆ ಬೇರೆ. ಆದರೆ ನನ್ನ ಫೇವ್ರೆಟ್ ಯಾವುದು? ನಿಮ್ಮ ಹತ್ರ ಐಸ್ ಕ್ರೀಮ್ ಕೇಳಿದ್ನ ಬಟರ್ ಸ್ಕಾಚು. ಬಂದ್ಬಿಡ್ತು. ಕರೆಕ್ಟಾ? ಕರೆಕ್ಟ್. ಎಸ್ ಗೈಸ್, ಇವರೆಲ್ಲೇ ಹೋದ್ರು ಯಾವ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಬಟರ್ ಸ್ಕಾಚ್ ತಗೊಂಡ್ ಬನ್ನಿ ಅಂತ ಹೇಳ್ತಾರೆ. ನೀವೇ ನೋಡಿದೀರಾ ನಾನು ವ್ಲಾಗ್ಗಳಲ್ಲಿ, ಡೈಲಿ ವ್ಲಾಗಲ್ಲಿ ಎಷ್ಟು ಇವರು ಯಪ್ಪ ಎಷ್ಟು ಐಸ್ ಕ್ರೀಮ್ ತಿಂತಾರೆ. ಅಲ್ಲ, ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಮುನು? 3 ಕ್ವಶನ್ಗೆ 3 ಕರೆಕ್ಟ್ ಆನ್ಸರ್. ಹಿಂಗೆ 3 ತಿಂಗಳಲ್ಲಿ ಎಷ್ಟು ಅರ್ಥ ಮತ್ತೆ ಮಾಡ್ಕೊಂಡಿದ್ದೀನಿ. ಹೇಳಿದ್ರಿ ದೊಡ್ಡ ದೊಡ್ಡ ಬಿಲ್ಡಪ್ ಕೊಟ್ರಿ. 3 ಇವಾಗ ಏನ ತಿಂಗಳಲ್ಲಿ ಕೇಳ್ತೀರಾ? 3 years ಆದ ನಂತರ ಕೇಳಿ ಅಂದ್ರಿ. ಈ ತರದ್ ಕ್ವಶನ್ ಅಂತ ಗೊತ್ತಿರ್ಲಿಲ್ಲ. ನಾನು ಯಾವ್ದಾವ್ದೋ ಬೇರೆ ಇನ್ನೂ ಆಳೋದೆಲ್ಲ ಕೇಳ್ಬಿಡ್ತೀರ ಇವಾಗ ಕೇಳಲ್ಲ, ಫ್ಯೂಚರ್ ಅಲ್ಲಿ ಈ ಕೇಳ್ತೀನಿ. ತರದೆಲ್ಲ ಆರಾಮಾಗಿ ತಿಳ್ಕೊಂಡಿದೀನಿ ಮಾ. ಹೌದಾ? ಏನು ಅಂತ ತಿಳ್ಕೊಂಡ್ಬಿಟ್ಟಿದೀನಿ. ಅದು ಲವ್ ಮಾಡ್ಬೇಕಾದ್ರೆ ತಿಳ್ಕೊಂಡ್ಬಿಟ್ಟಿದೀನಿ ಬಿಡಿ. ಮದ್ವೆ ಆದ್ಮೇಲೆ ಕೇಳ್ಬೇಕು ಅಂತದೇನಿಲ್ಲ. ಆಯ್ತು, 3ರಲ್ಲಿ 3 ಕರೆಕ್ಟ್. 4ನೇದು ಕೇಳಲಾ? ಕೇಳಿ. ನನ್ನ ಫೇವ್ರೇಟ್ ಸ್ವಲ್ಪ ಜ್ಯೂಸ್. ಕೇಳಿ, ಈಸಿ ಕೇಳಿ. ಫ್ರೂಟ್ಸ್ ಜ್ಯೂಸ್ ಯಾವ್ದು ನನ್ನ ಫೇವ್ರೇಟ್? ಫ್ರೂಟ್ ಜ್ಯೂಸಾ? ನೀವು ಎಷ್ಟೊಂದು ಕುಡಿತೀರಾ, ಬಟ್ ಜಾಸ್ತಿ ಇಷ್ಟ ಅಂದ್ರೆ ಚಿಕ್ಕು ಜ್ಯೂಸ್. ಅಯ್ಯೋ, ನಾನಲ್ಲಿ ಹೇಳ್ತಾ ಇದ್ದೆ ಅವ್ರು ಹೇಳಲ್ಲ ಅಂತ. ಏನು ಹಿಂಗೆ ಕೈ ಕೊಡಿ. ನೀವು ಜಾಸ್ತಿ ಮಂಗಳೂರಲ್ಲಿ ಇದ್ದಾಗ ಚಿಕ್ಕು ಜ್ಯೂಸ್ ಕುಡಿತಾ ಇದ್ರಿ ಅಂತ ಹೇಳಿದ್ರಿ. ಸೂಪರ್ ಆಯ್ತಾ? ನಿಜವಾಗ ಅನ್ಕೊಂಡಿರಲಿಲ್ಲ. ಏನು ನೀವ್ ಅನ್ಕೊಂಡಿದ್ರೆ ನಾನು ಬಟರ್ ಸ್ಕಾಚ್ ಹೇಳ್ತೀನಿ ಅಂತ ತಾನೆ? ಇಲ್ಲ, ನಾನು ಅನ್ಕೊಂಡು ನೀವು ಇದು ಬಟರ್ ಫ್ರೂಟ್ ಹೇಳ್ತೀರಾ. ನಾನು ಯಾವಾಗ್ಲೂ ಇವರಿಗೆ ಬಟರ್ ಫ್ರೂಟ್ ಕುಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳಿದ್ದೆ. ಅವಾಗ ಇವರು ನನಗೆ ತುಂಬಾ ಇಷ್ಟ ಆಯ್ತು ಬಟರ್ ಫ್ರೂಟ್ ಅಂತ ಹೇಳ್ತಿದ್ರು. ನನ್ನ ಪ್ರಕಾರ ಇವಾಗ ಬಟರ್ ಫ್ರೂಟ್ ಇಷ್ಟನಾ ಚಿಕ್ಕುನಾ ಅಂತ ಕನ್ಫ್ಯೂಸ್ ಅಲ್ಲಿ ಇದ್ದೆ. ಚಿಕ್ಕು ಆಕ್ಚುಲಿ ಹೇಳ್ಬೇಕಾದ್ರೆ ಈ ಕ್ವಶನ್ ಬರ್ಬೇಕಾದ್ರೆ ನಾನು ಕೂಡ ಕನ್ಫ್ಯೂಸ್ ಅಲ್ಲಿದ್ದೆ. ಬಟರ್ ಫ್ರೂಟ್ ಅಂತ ಹೇಳ ಅಲ್ಲ ಸಪೋಟ ಅಂತ ಹೇಳ ಅಂತ ನೋಡಿದ್ರೆ ಕರೆಕ್ಟ್ ಆಗಿ ಹೇಳ್ಬಿಟ್ರಿ. ಏನು ಸೂಪರ್ ಗ್ರೇಟ್ ಆಯ್ತಾ? ಅವಾಗಿಂದ ಜಾಸ್ತಿ ಇವರು ಸಪೋಟನೇ ಕೇಳೋದು ನನ್ನ ಹತ್ರ. ಯಾವಾಗ್ಲೂ ಸ್ಟಾರ್ಟಿಂಗ್ ಎಲ್ಲ ಸಪೋಟ ಕೇಳ್ತಿದ್ರು, ಅದಕ್ಕೆ ನೆನ್ಪಿಟ್ಕೊಂಡಿದ್ದೆ. ಹೇಳಿ. ನೆಕ್ಸ್ಟ್ ಕ್ವೆಶನ್ ಇದು ನೋಡೋಣ. ನನ್ನ ಫೇವ್ರೆಟ್ ಬೈಕ್ ಯಾವುದು? 2 ಆಪ್ಷನ್ ಇದೆ ಅದರಲ್ಲಿ. ಅಂದ್ರೆ 2 ಆಪ್ಷನ್ ಅಲ್ಲ, ಸಾರಿ 2 ಬೈಕ್ ಇದೆ ನನ್ನ ಫೇವ್ರೇಟು. 2 ಬೈಕ್ ಹೇಳ್ಬೇಕಾ? 2 ಬೈಕು ಹೇಳ್ಬೇಕು ನೀವು. 2 ನನಗೆ ಗೊತ್ತು. ಹೇಳಿ. ಒಂದು ನಿಂಜಾ, ಇನ್ನೊಂದು MT. ಕಷ್ಟ ಹೇಳೋದ್ನಾ? ಖುಷಿ ಆಗುತ್ತೆ ನಂಗೆ. ನಾನ್ ನಿಜವಾಗ್ಲೂ ಗೈಸ್ ಇದನ್ನ ಹೇಳ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅಂದ್ರೆ ಅವ್ರು ಕನ್ಫ್ಯೂಸ್ ಆಗ್ತಾರೆ. MT ಹೇಳ್ಬೋದು, ಬಟ್ ನಿಂಜಾ ಅಂತ ಪಕ್ಕ ಹೇಳಲ್ಲ ಅಂತ ಅನ್ಕೊಂಡಿದ್ದೆ. ಸೋ ಕ್ಯೂಟ್ ಮೋನು. ಇವ್ರ ನಿಂಜಾ ನನ್ನ ಹತ್ರ ಹೇಳಿದ್ದು ಕಮ್ಮಿ. ಅದು ಲವ್ ಮಾಡೋ ಟೈಮಲ್ಲಿ ಹೇಳಿದ್ರು. ಹೌದು, ಲವ್ ಮಾಡೋ ಟೈಮಲ್ಲಿ ಹೇಳಿದ್ದು ಜಾಸ್ತಿ. ಇವಾಗ ಯಾವ್ದಾದ್ರು ಬೈಕ್ ತೆಗೋಣ ಅಂತ ಹೇಳಿದಾಗೆಲ್ಲ MT ತೆಗೋಣ ತೆಗೆದ್ರೆ ಅಂತ ಹೇಳ್ತಾ ಇದ್ರು. ಸೊ ಅದನ್ನ ಹೇಳ್ತೀನಿ ಅಂತ ಇವ್ರು ಅನ್ಕೊಂಡಿರ್ತಾರೆ ಅಂತ ಗೊತ್ತಿತ್ತು, ಬಟ್ ನಿಂಜಾ ಹೇಳ್ತೀನಿ ಅಂತ ಅನ್ಕೊಂಡಿರಲ್ಲ. ಏನಕ್ಕಂದ್ರೆ ಇವ್ರು 1-2 ಸಲ ಹೇಳಿರೋದು. ಅದು ನಾನು ಹಂಗೆ ಮೈಂಡ್ ಅಲ್ಲಿ ಇಟ್ಕೊಂಡಿದ್ದೀನಿ. ಅದೇ ನಂಗೆ ನಿಮ್ಗಿಂತ ಜಾಸ್ತಿ ನಂಗೆ ಖುಷಿ ಆಗ್ತಿದೆ. ಓ, ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ. ಅರ್ಥ ಮಾಡ್ಕೊಂಡಿದೀನಿ ಮಾ. ಆಯ್ತು, ಸರಿ, ತುಂಬಾ ಅರ್ಥ ಮಾಡ್ಕೊಂಡಿದೀನಿ. ನೀವು ಅನ್ಕೊಳ್ದೇ ಇರೋದಕ್ಕಿನ್ನ ಅರ್ಥ ಮಾಡ್ಕೊಂಡಿದೀನಿ. ಹೇಳಿ. ಸೂಪರ್. ಕಾನ್ಫಿಡೆಂಟ್ 100ಗೆ 200%. ನಮ್ ಬ್ಲಶ್ ಆಗ್ತಿದೆ. ಅಯ್ಯಯ್ಯಪ್ಪ. ನೆಕ್ಸ್ಟ್ ನನ್ನ ಫೇವ್ರೆಟ್ ಬರ್ಡ್ ಯಾವುದು? ಫೇವ್ರೆಟ್ ಬರ್ಡಾ? ಇದು ಒಂದು ನಿಮಿಷ ಥಿಂಕ್ ಮಾಡಕ್ ಕೊಡಿ. ಇದ್ರ ಬಗ್ಗೆ ಯಾವತ್ತೂ ಮಾತಾಡಿಲ್ಲ, ಬಟ್ ಗೆಸ್ ಮಾಡ್ಲಾ? ಹಾ, ಯಾವ್ದಾದ್ರು ಆಪ್ಷನ್ ಕೊಡ್ತೀರಾ? ಪರ್ಫೆಕ್ಟ್ ಆಗಿ ಗೆಸ್ ಮಾಡ್ತೀನಿ ನೀವು ಆಪ್ಷನ್ ಕೊಟ್ರೆ. ಏನಕ್ಕಂದ್ರೆ ನಾನು ಸ್ವಲ್ಪ ಡೌಟ್ ಇದೆ ಒಂದು 2-3 ಮೇಲೆ. 3-2 ಎಲ್ಲ ಹೇಳಿದ್ರೆ ಚೆನ್ನಾಗಿರಲ್ಲ. ಸೊ ನೀವೇ ಆಪ್ಷನ್ ಕೊಟ್ರೆ ಅದ್ರಲ್ಲಿ ಒಂದು ಆಪ್ಷನ್ ನಾನು ಹೆಂಗ್ ಕೊಡ್ಲಿ? ಇವಾಗ ರೇರ್ ಇರೋದು ಅದು. ಅಂದ್ರೆ ಆ ಥರ ಅಲ್ಲ, ಚೆನ್ನಾಗಿರುತ್ತೆ ನೋಡೋಕೆ, ಸಕ್ಕತ್ತಾಗಿರುತ್ತೆ, ನಂಗೆ ಇಷ್ಟ. ಒಂದು ಲವ್ ಬರ್ಡ್ಸು, ಇಲ್ಲ ಅಂತ ಅಂದ್ರೆ ಗುಬ್ಬಚ್ಚಿ ಅಲ್ಲ, ಇದು ರಾಂಗ್. ಯಾವುದು? ಗಿಳಿ ನನ್ನ ಫೇವ್ರೇಟ್. ನಿಜವಾಗ್ಲೂ ಗಿಳಿ ಹೇಳೋಣ ಅಂತ ಅನ್ಕೊಂಡಿದ್ದೆ. ನೀವು ಆಪ್ಷನ್ ಕೊಡಿ ಅಂತ ನಾನು ಹೇಳಿದ್ದು ಒಂದು 4 ಆಪ್ಷನ್ ಕೊಡಿ ಅಂತ. ಆಪ್ಷನ್ ಕೊಟ್ರೆ ಅದು ಇಲ್ಲ, ನನ್ಗೆ 100% ಫಸ್ಟ್ ಬಂದಿದ್ದೆ ನನ್ನ ಮೈಂಡಿಗೆ ಗಿಳಿ. ಹೌದಾ? ನೀವೊಂದಿನ ಅದನ್ನ ನೆನಪಿಸಿದ್ರೆ ನನಗೆ ಗಿಳಿ ಕೈಲಿ ಹಿಡ್ಕೊಳ್ಳೋದಂದ್ರೆ ತುಂಬಾ ಇಷ್ಟ. ಅದೆಲ್ಲ ಶಾಸ್ತ್ರ ಹೇಳುತ್ತೆ ಅದು ಹೆಂಗೆ ಅಲ್ವಾ ಅಂತ ಹೇಳಿ. ನಂಗೆ ಇಷ್ಟ, ಗಿಳಿ ಅಂದ್ರೆ ತುಂಬಾ ಇಷ್ಟ. ಅದು ಅದ್ರ ಮೂತಿಲಿ ರೆಡ್ ಕಲರ್, ಅದು ನನ್ನ ಫೇವ್ರೆಟ್ ಮುನು. ಸಕ್ಕತ್ತಾಗಿರುತ್ತೆ, ಕ್ಯೂಟ್ ಆಗಿರುತ್ತೆ. ನೋಡಿ ಗೈಸ್, ಇವರೇ ಗಿಳಿಗಿನ್ನ ಸಕ್ಕತ್ತಾಗಿದ್ದಾರೆ. ಇವ್ರು ಹೋಗಿ ಗಿಳಿನ ಇಷ್ಟಪಡ್ತಾರೆ. ಏನ್ ಹೇಳೋಣ ಇವ್ರಿಗೆ? ನಾನು ಹೋಗ್ತೀನಿ, ಕ್ವಶನ್ ಕೇಳಲ್ಲ. ಇವತ್ತಂತೂ ಸಣ್ಣವ್ರು ನಿದ್ದೆನೆ ಮಾಡಲ್ಲ. ಏನಕ್ಕಂದ್ರೆ
ಇಷ್ಟು ಹೊಗಳೋ ಇಷ್ಟು ಹೇಳಿರೋ ಅಷ್ಟು ನಾನು ಅವ್ರಿಗೆ ಹೊಗಳೋದೇ ಇಲ್ಲ, ಡೈರೆಕ್ಟ್ ಆಗಿ ಹೊಗಳೋದೇ ಇಲ್ಲ. ಸಲ್ಮಾ, ನಾನು ಡೈರೆಕ್ಟ್ ಆಗಿ ಹೊಗಳ್ತೀನಮ್ಮ ನಿನ್ನ? ನಿದ್ದೆ ಮಾಡಿ ಎದ್ದೆ. ಅಲ್ಲ ನಾನು ನಿಮ್ನ ಡೈರೆಕ್ಟ್ ಆಗಿ ಇವತ್ತಿನವರೆಗೂ ಅವ್ರು ಹೋಗ್ಲಿಲ್ಲ. ಅಂದ್ರೆ ಸಲ್ಮಾ ನೀವು ಹಂಗೆ ಹಿಂಗೆ ಅಂತ ಯಾವತ್ತೂ ನಾನು ಹೊಗಳಿಲ್ಲ. ನನ್ನ ಹತ್ರ ಹೊಗಳಲ್ಲ, ಬೇರೆಯವ್ರ ಹತ್ರ ನನ್ನ ಬಗ್ಗೆ ಹೊಗಳ್ತಾರೆ. ಆ ತರ ಮಾಡ್ತೀನಿ. ಇವ್ರ ಎದುರುಗಡೆನೆ ಇವ್ರನ್ನ ಹೊಗಳಿದ್ರೆ ಅದು ಚೆನ್ನಾಗಿರಲ್ಲ. ಆಯ್ತಾಯ್ತು, ಬರ್ಲಿ ಇನ್ನ. ಅಲ್ಲ ಒಂದ್ ರಾಂಗ್ ಆಯ್ತು ಮುನು. ಹೊಡೆಯಲ್ವಾ ನನಗೆ? ಇದು ಮಿಸ್ ಆಗಿ ಮಾಡಿದ್ದು ಬೇಡ ಬಿಡಿ, ಹೇಳ್ಬಿಟ್ಟು ಯಾಕೆ ನಾನೇ ಹೊಡ್ಸ್ಕೊಳ್ಳಿ ಅಲ್ವಾ? ಮಿಸ್ ಆಗಿ ಮಾಡಿದ್ದು ಬೇಡ. ಮಿಸ್ ಆಗಿ ಮಾಡಿದ್ದಾದ್ರೆ ತಪ್ಪೇ. ಸಾರಿ. ಸಡನ್ ಆಗಿ ಸ್ವಲ್ಪ ಹೇಳ್ಬಿಟ್ಟೆ ಹೊಡೀರಿ, ಪರವಾಗಿಲ್ಲ. ಬೇಡ. ನೆಕ್ಸ್ಟ್, ನನ್ನ ಫೇವ್ರೇಟ್ ಆನಿಮಲ್ ಯಾವುದು? ನಿನ್ ಫೇವ್ರೇಟ್ ಅನಿಮಲ್ ಡಾಗ್ ಇರ್ಬೇಕು. ಡಾಗ್ ಇಷ್ಟ. ಅದ್ಬಿಟ್ಟು ಕಾಡಲ್ಲಿರೋದ್ರಲ್ಲಿ ನನ್ನ ಫೇವ್ರೇಟ್ ಯಾವುದು? ಕಾಡಲ್ಲಿರೋದ್ರಲ್ಲಿ ನಿಮ್ಗೊಂದು ಫೇವ್ರೇಟ್ ಅನ್ನೋದಿದೆಯಾ? ಇಷ್ಟ. ಪಾಂಡನ? ಕರಡಿ? ಪಾಂಡ ಗೊತ್ತಿಲ್ವಾ ನಿಮಗೆ? ಪಾಂಡ ಗೊತ್ತು. ಪಾಂಡ ಅಲ್ಲ. ಹುಲಿ, ಸಿಂಹ, ಚಿರತೆ. ನಾನು ಆ ತರದ್ ಇಷ್ಟ ಪಡಲ್ಲ, ಕ್ಯೂಟ್ ಆಗಿರೋದು ಇಷ್ಟಪಡ್ತೀನಿ. ಚಿಂಪಾಂಜಿ? ನಿಮ್ಗೆ ಅದೆಷ್ಟು ಕ್ಯೂಟ್ ಆಗಿರ್ತದೆ. ಕ್ಯೂಟಾ? ನಿಮ್ಗೆ ಗೊತ್ತಿಲ್ಲ, ಕ್ಯೂಟ್ ಆಗಿರುತ್ತೆ. ಕ್ಯೂಟ್ ಆಗಿರೋಕ್ಕೆ ಚಿಂಪಾಂಜಿಗಳು ಐತೆ, ನಾನು ನೋಡಿದೀನಿ. ಚಿಕ್ಕದ? ಅದು ತುಂಬಾ ದೊಡ್ಡದಲ್ಲ, ಮೀಡಿಯಂ ಸೈಜ್ ಇರುತ್ತೆ. ಚಿಕ್ಕದು. ಗೊತ್ತಾಗ್ತಿಲ್ವಾ? ಸ್ವಲ್ಪ ಕ್ಲೂ ಕೊಡ್ಲಾ? ಕ್ಲೂ ಕೊಡಿ, 4 ಆಪ್ಷನ್ ಕೊಡಿ, ಅದ್ರಲ್ಲಿ ಪಕ್ಕ ಹೇಳ್ತೀನಿ. 4 ಆಪ್ಷನ್ ಅಲ್ಲ, ಆ ತರ ಆಪ್ಷನ್ ಕೊಡ್ಲಾ ನಿಮ್ಗೆ? 4 ABCD. ಓಕೆ, 4 ಆಪ್ಷನ್ ಬೇಗ ಹೇಳಿ. ಜಿಂಕೆ, ರಾಬಿಟ್, ಒಂಟೆ, ನರಿ. ನರಿನ ಯಾರಾದ್ರೂ ಇಷ್ಟಪಡ್ತಾರೆ? ಅದು ಗೊತ್ತಿಲ್ಲ, ಹೇಳಿ. ನರಿಗೆ ಪಕ್ಕ ನೀವು ಮೊಲ ಇಷ್ಟ ತಾನೇ? ಮೊಲ ಇಷ್ಟ, ನನಗೆ ಗೊತ್ತು. ಅಯ್ಯೋ, ನೀವು ಅನಿಮಲ್ ಅಂತ ಹೇಳಿದ್ರಲ್ವಾ, ನಾನು ಸ್ವಲ್ಪ ದೊಡ್ಡದು ಕಾಡಲ್ಲಿರೋದು ಅಂದ್ರೆ ಅದು ಕೊಟ್ಟೋದೆ. ನಿಮ್ಮ ಮನೆ ಹತ್ರನೇ ಸಿಗ್ತದೆ ಮೊಲ. ಮೊನ್ನೆ ಊರಿಗೆ ಹೋದಾಗ ಹಿಡಿಯಕ್ ಹೋಗಿದ್ವಲ್ಲ, ನಾನು ಹೇಳೋದು ಅಂದ್ರೆ ಗೈಸ್, ಮೊನ್ನೆ ರೋಡಲ್ಲಿ ನಾವು ಸ್ಕೂಟಿಲಿ ಹೋಗ್ತಿರ್ಬೇಕಾದ್ರೆ ನಮ್ಮ ಮುಂದೆನೆ ಓಡ್ಕೊಂಡು ಹೋಯ್ತಾ ಇದ್ದೆ. ನಾವು ಹಿಂದೆ ನಿಂಗೆ ಹಿಡಿಯೋಕೆ ಓಡ್ತಾ ಇದ್ವಿ, ನಾನು ಮತ್ತು ಮುನ್ನು. ಇವ್ರೇನಕ್ಕೆ ಈಸಿಯಾಗಿ ಗೆಸ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ, ನೋಡಿದ್ರೆ ಗೆಸ್ಸೇ ಮಾಡಿಲ್ಲ. ತಗೊಳ್ಳಿ, ಸಾರಿ, ತಗೊಳ್ಳಿ. ಸಾರಿ ಆಯ್ತಾ? ಪರವಾಗಿಲ್ಲ. ಎಷ್ಟು ಸ್ವೀಟ್ ಇರುತ್ತೋ ಅಷ್ಟು ಕಹಿ ಇರ್ಬೇಕಲ್ವಾ? ಹೌದು, ಎಲ್ಲ ಪೂರ್ತಿಯಾಗಿ ಅರ್ಥ ಇದು ಈಸಿಯಾಗಿ ಹೇಳ್ತಾರೆ ಅನ್ಸುತ್ತೆ. ಮುನು, ನನ್ನ ಫೇವ್ರೆಟ್ ಚಾಕ್ಲೇಟ್ ಯಾವುದು? ಇದು ಮಾಮೂಲಿ ಕೈ ಕುಡಿ. ಇದು ಓರಿಯೋ, ಡೈರಿ ಮಿಲ್ಕ್. ಚಾಕ್ಲೇಟ್ ಇನ್ನೊಂದು ಬಬ್ಲಿ. ಕಾಯ್ಸ್, ಏನೋ ಆಗಿದೆ ಇವರಿಗೆ. ಅದ ಕಿಟ್ ಕ್ಯಾಟ್. ಕಡಿ ಮತ್ತೆ ಕೈ. ಚಾಕ್ಲೇಟ್ ಅಂತ ಬಂದ್ರೆ ನನಗೆ ಯಾವಾಗ್ಲೂ ಡೈರಿ ಮಿಲ್ಕ್ ಬರುತ್ತೆ. ಏನೋ ಇದು ಕಿಟ್ ಕ್ಯಾಟ್. ಟಿಕ್ ಟಾಕ್ ಅಂತ ಇದೀನಿ. ಟಿಕ್ ಟಾಕ್ ಅಲ್ಲ, ಇದು ಕಿಟ್ ಕ್ಯಾಟ್. ನನ್ನ ಫೇವರೇಟ್ ಕಿಟ್ ಕ್ಯಾಟ್. ಯಾವಾಗ ನೋಡಿದ್ರು ಕಿಟ್ ಕ್ಯಾಟ್. ಮತ್ತೆ ಇವಾಗ ಅಂದ್ರೆ ಅಲ್ಲ, ಓರಿಯೋ ಅದನ್ನು ಫೇವರೇಟ್. ಸೆಕೆಂಡ್ ಫೇವರೇಟ್ ಇರಬೇಕು. ಅಂದ್ರೆ ಡೈರಿ ಮಿಲ್ಕ್ ಅಲ್ಲಿ ಜಾಸ್ತಿ ಇಷ್ಟಪಡೋದು ಇವರು ಓರಿಯೋ ಮತ್ತೆ ಬಬ್ಲಿನ ಇಷ್ಟಪಡ್ತಾರೆ. ಮತ್ತೆ ಕಿಟ್ ಕ್ಯಾಟ್ ಅಂದ್ರೆ ಫೇವರೇಟ್. ಎಲ್ಲಾ ಚಾಕ್ಲೇಟ್ಗೂ ಹೋಲಿಸ್ಕೊಂಡ್ರೆ ಅವರು ಕಿಟ್ ಕ್ಯಾಟ್, ಮಂಚು ಇವೆಲ್ಲ ಜಾಸ್ತಿ ತಿನ್ನೋದು. ನೆಕ್ಸ್ಟ್ ಕೇಳ, ನಾನು ಯೂಸ್ ಮಾಡೋ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಬರುತ್ತೆ ಅಲ್ವಾ, ಇವಾಗ ಫೇಸ್ಗೆ ಏನಾದರೂ ಹಾಕ್ತೀನಿ ಅಂತ ಅನ್ಕೊಳ್ಳಿ. ಸೊ ಅದರಲ್ಲಿ ನನ್ನ ಫೇವ್ರೆಟ್ ಯಾವುದು? ನನ್ನ ಫೇಸಲ್ಲಿ ಯಾವುದೋ ಒಂದು ಪಾರ್ಟಿಗೆ ಅಪ್ಲೈ ಮಾಡೋದು ನಂಗೆ ತುಂಬ ಇಷ್ಟ. ಲಿಪ್ಸ್ಟಿಕ್ ಮಾ? ಇಲ್ಲ, ಯಾವಾಗಲೂ ಹೇಳ್ತಾ ಇರ್ತೀರಾ ನನ್ನ ಫೇವ್ರೆಟ್ ಅಂತ ಹೇಳ್ತೀನಿ. ಮೈ ಫೇವ್ರೆಟ್ ಪಾರ್ಟ್ ಲಿಪ್ಸ್ಟಿಕ್ ಅಂತ ಇರ್ತೀರಾ. ಅದು ಅಲ್ಲ, ಲಿಪ್ಸ್ಟಿಕ್ ಗಾಯ್ಸು ಯಾವಾಗಲೂ ಅಲ್ವೇ ಅಲ್ಲ, ನಾನು ಹೇಳ್ತಿದ್ದೀನಿ ಸೆಟ್ಟಿಂಗ್ ಸ್ಪ್ರೇ. ಕರೆಕ್ಟ್, ಕಾಜಲ್ಲು. ಮತ್ತೆ ಕರೆಕ್ಟ್ ಆಗಿ ಹೇಳಕ್ಕೇನು ನಿಮ್ಗೆ? ಕಾಜಲ್ಲು ಇದನ್ನ ಹೇಳ್ತಾರೆ ಅಂತ ಅನ್ಕೊಂಡಿದ್ದೆ, ಇದನ್ನ ಹೇಳಿಲ್ಲ. ಮೊನ್ನೆ ಯಾವ್ದು ಗೊತ್ತಾ, ಕಲರ್ ಚಾಲೆಂಜ್ ಅಲ್ಲಿ, ಮೊನ್ನೆ ತಾನೇ ನೀವು ಯಾವ್ದೋ ಒಂದು ವಿಡಿಯೋದಲ್ಲಿ, ಅದು ವಿಡಿಯೋದಲ್ಲಿ ಇರಿ, ಕಲರ್ ಚಾಲೆಂಜ್ ಅಲ್ಲಿ ನಿಮ್ಗೆ ಕಾಜಲ್ ಅಂದ್ರೆ ಇಷ್ಟ ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಕಲರ್ ಕಾಜಲ್ ತಂದು ಕೊಟ್ಟಿದ್ದಾರೆ ಗೈಸ್. ಇವಾಗ ನೋಡಿದ್ರೆ ಅದನ್ನೇ ಮರ್ತು ಬಿಟ್ಟಿದ್ದಾರೆ. ಅಂಡರ್ಸ್ಟ್ಯಾಂಡಿಂಗ್ ಇಷ್ಟೇನಾ? ಇನ್ನ ಇದೆ ಪ್ರಾಡಕ್ಟ್ ಅಲ್ಲೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಬಂದ್ರು ಇವರು. ಅಯ್ಯೋ. ಸರಿ, ನೆಕ್ಸ್ಟ್, ನನ್ನ ಫೇವ್ರೆಟ್ ಫ್ಲವರ್. ನಿಮ್ ಫೇವ್ರೆಟ್ ಫ್ಲವರ್ ಇದು ಹೇಳಲ್ಲ. ರೋಸ್. ರೋಸ್, ಸಾಮಂತಿಗೆ.
ಶಾಮಂತಿಗೆ ಅಲ್ಲ, ಯಾವ್ದದು ನೆನಪೇ ಬರ್ತ ಮಿಸ್ ಆಗಿ ಶಾಮಂತಿಗೆ ಅಂದ್ಬಿಟ್ಟೆ. ಶಾಮಂತಿಗೆ ಅವನ್ ಯಾರು ಮುಡ್ಕೋತಾರೆ? ಅಜ್ಜಿ ನೀರು ಮುಡ್ಕೋತಾರೆ. ಯಾವ್ದದು ಶಾಮಂತಿಗೆ ಏನೂ ಅಲ್ಲ. ಹೇಳೋ ತನಕ ಬಿಡಲ್ಲ. ಏ ಕಮಲ ಅಲ್ಲ ಮತ್ತೆ ಯಾವ್ದ್ ಮಲ್ಲಿಗೆ ಹೂವ. ಕರೆಕ್ಟು. ಮೊನ್ನೆ ಊರಿಗೆ ಹೋಗ್ಬೇಕಾದ್ರೆ ಮುಟ್ಕೊಂಡ್ರಲ್ವಾ ಮಲ್ಲಿಗೆ ಹೂವ. ಕರೆಕ್ಟ್ ತಾನೆ? ಕರೆಕ್ಟ್. ನೆನ್ನೆ ತಾನೇ ಅಲ್ಲಿ ಮೂಸಿದ್ದಲ್ಲ ಮುನಿಗೆ. ಗೊತ್ತಾಯ್ತು ಮಲ್ಲಿಗೆ ಹೂವ. ಸಾರಿಮಾ. ಅಂದ್ರೆ ಒಂದೊಂದು ನೆನಪಾಗಲ್ಲ. ಇವಾಗ ಗೊತ್ತಾಯ್ತಾ? 100ಗೆ 200% ಮಲ್ಲಿಗೆ ಹೂವ ಅಂತ ಈಗ ಗೊತ್ತಾಯ್ತು. ಅಂದ್ರೆ ರೋಸ್ ಇಷ್ಟಪಡ್ತೀರಾ ನೀವು? ಕಲರ್ ಕಲರ್ ರೋಸ್ ರೋಸ್ ಇಷ್ಟಪಡ್ತೀನಿ, ಬಟ್ ಜಾಸ್ತಿ ಇಷ್ಟ ಅಂದ್ರೆ ಮಲ್ಲಿಗೆ. ನಾನ್ ನಿಮಗ್ ಕೊಟ್ಟಿರೋದು ರೋಸ್ ಅಲ್ವಾ, ಸೊ ಅದಕ್ಕೋಸ್ಕರ ರೋಸ್ ಇಷ್ಟ ಇರ್ಬೋದು ಅನ್ಕೊಂಡೆ. ಫಸ್ಟ್ ಮೀಟ್ ಅಲ್ಲಿ ಕೊಟ್ಟಿರೋದು ರೋಸ್ ಅಲ್ಲ, ಮಲ್ಲಿಗೆ. ಮಲ್ಲಿಗೆ ಕೊಟ್ಟಿದ್ ನಾನಲ್ಲ, ನಮ್ಮ ಅಕ್ಕ. ಕೊಟ್ಟಿರೋದು ನೀವು ಜೊತೆಲಿ ಇದ್ದದ್ದು ಸಿಕ್ಕಿದಾಗ್ಲೇ ತಾನೇ ಕೊಟ್ಟಿರೋದು. ಅದಕ್ಕೆ ಇಷ್ಟ ನಂಗೆ ಮಲ್ಲಿಗೆ. ಅದಕ್ಕೆ ಅಂತ ನಂಗೆ ಮಲ್ಲಿಗೆ ಅಂತ ಇಷ್ಟ. ಓಕೆ ಅದ್ ಬಿಡಿ. ನನ್ನ ಫೇವ್ರೆಟ್ ಫಾಸ್ಟ್ ಫುಡ್ ಸ್ನ್ಯಾಕ್ಸಾ? ನಿಮ್ಮ ಫೇವ್ರೆಟ್ ಸ್ನ್ಯಾಕ್ಸು ಈಗ ಎಷ್ಟಾಯ್ತಮ್ಮ? ಎಲ್ಲ ತಿಂತೀಯಲ್ಲಮ್ಮ? ಒಂದು ಜಾಸ್ತಿ ಇಷ್ಟ ಅಂದ್ರೆ ಏನು? ಎಲ್ಲ ತಿಂತೀರಾ? ಆಲ್ಮೋಸ್ಟ್ ತಿಂತಾ ಇರ್ತೀವಿ ಅದನ್ನ ಅವಾಗ 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 ತಿಂತಾ ಇರ್ತೀರಾ? ಗೊತ್ತಿರುತ್ತೆ. ನಿಮ್ಗೂ ಇಷ್ಟನೇ ಅದು, ನಂಗೂ ಇಷ್ಟನೇ. ಮೋಮೋಸು, KFC ಎಲ್ಲಾ ತಿಂತೀವಿ ಮಾ. ಇದ್ರಲ್ಲಿ ಹೆಂಗಮ್ಮ ಕಂಡಿಡಿದೆ? ತಿಂಡಿ ವಿಚಾರದಲ್ಲಿ ನಿಜವಲ್ಲ ನಾನು ಕಂಡಿಡಿಯಲ್ಲ. ಈಚೆ ಹೋದ್ರೆ ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು, ಇದು ಬೇಕಂತ ಎಲ್ಲ. ಇನ್ನೊಂದು ನೀವು ನೋಡಿದೀರಾ? ನಾರ್ಮಲ್ ಆಗಿತ್ತು, ಅಷ್ಟು ದುಡ್ಡಿರಲ್ಲ, ಸಿಂಪಲ್ ಆಗಿರೋದು. ಎಷ್ಟೋ ಜನಕ್ಕೆ ಅಲ್ಲಮ್ಮ, ಅದು ಎಷ್ಟೋ ಜನಕ್ಕೆ ಗೊತ್ತು. ನೀವು ಎಷ್ಟು ಈಚೆಗಾರೆ ಕರ್ಕೊಂಡು ಹೋದ್ರೆ ಎಷ್ಟು ಫಾಸ್ಟ್ ಫುಡ್ ತಿಂತೀರಾ ಅಂತ. ಒಂದ್ ಫಾಸ್ಟ್ ಫುಡ್ ನಂಗೆ ಇಷ್ಟ. ಸ್ನಾಕ್ಸ್ ಇದು ಫುಡ್ ಸ್ಟ್ರೀಟ್ ಕರ್ಕೊಂಡು ಹೋದ್ರೆ ಅಲ್ಲಿರೋದು ಎಲ್ಲಾನು ಒಂದೊಂದ್ಸಲಿ ಟೇಸ್ಟ್ ಮಾಡ್ಕೊಂಡು ಬರೋರು ನೀವು. ಅದ್ರಲ್ಲಿ ನಿಮ್ ಫೇವ್ರೇಟ್ ಯಾವ್ದು ಅಂತ ನಾನು ಹಿಂಗ್ ಕಂಡಿದ್ದೀನಿ. ನನ್ನ ಪ್ರಕಾರ ನಾನು ಆದ್ರೂ ಗೆಸ್ ಮಾಡ್ತೀನಿ, ಟ್ರೈ ಮಾಡ್ತೀನಿ. ಫಾಸ್ಟ್ ಫುಡ್ ಅಲ್ಲಿ KFCನೂ ಅಲ್ಲ, ಇದು ಅಲ್ಲ. ನೀವು ಯಾವ ತರ ಥಿಂಕ್ ಮಾಡ್ತಿದ್ದೀರಾ? ನನ್ನ ಪ್ರಕಾರ ಪಾನಿಪುರಿ ಕರೆಕ್ಟ್. ಹೇಳೋವರೆಗೂ ಇರಿ, ಸ್ವಲ್ಪ ಕಾಯಿರಿ ಅಂತ ಹೇಳ್ತಾ ಇದೀರಿ. ಹೊಡ್ಯಕ್ ಬರ್ತಾ ಇದೀರಲ್ಲ, ಸದ್ಯ ಕಂಡಿಡ್ದು. ಪಾನಿಪುರಿ ಇಷ್ಟ ಅಂತ ಅಲ್ಲ, ಬರ್ತಾ ನೋಡಿ ಆಲ್ಮೋಸ್ಟ್ ನಾವ್ ಎಷ್ಟು ಒಳ್ಳೇದ್ ಮಾಡಿರ್ತೀವಿ, ಅದು ನೆನ್ಪಿರಲ್ಲ ಅವ್ರಿಗೆ. ಯಾವ್ದೋ ಒಂದು ತಪ್ಪು ಮಾಡಿದ್ರೆ ಹೊಡಿಯೋದಕ್ಕೆ ಬರ್ತಾರಲ್ವಾ, ಅವಾಗ ಎಷ್ಟು ಬೇಜಾರಾಗುತ್ತೆ, ಎಷ್ಟು ಹರ್ಟ್ ಆಗುತ್ತೆ ಅಂದ್ರೆ. ಇಲ್ಲ, ಅದ್ ಏನಕ್ಕೆ ಹೊಡಿಯೋಕ್ ಬಂದೆ ಅಂತಂದ್ರೆ ಗೈಸ್, ಅದನ್ನ ಅವ್ರ ಲೈಫ್ ಲಾಂಗ್ ನೆನಪಿಟ್ಕೋಬೇಕು. ನನ್ನ ಹೆಂಡತಿಗೆ ಇದಂದ್ರೆ ಇಷ್ಟ, ನನ್ನ ಹೆಂಡತಿದ ಫೇವ್ರೇಟ್ ಇದು ಅಂತ ಅವ್ರ ಮೈಂಡ್ ಅಲ್ಲಿ ಬರ್ಬೇಕು ನೋಡಿದ ತಕ್ಷಣ. ಆತರ ಅಲ್ಲ ನಾನು ಹೇಳಿದ್ದು. ಇವಾಗ 3 ಕರೆಕ್ಟ್ ಆಗಿ ಹೇಳ್ದೆ ಅಲ್ವಾ? 3 ಅಲ್ಲ 4 ಹೇಳುದು. ಅಲ್ಲ 3 ಸ್ಟಾರ್ಟಿಂಗು ಕರೆಕ್ಟ್ ಪೂರ್ತಿ ಪರ್ಫೆಕ್ಟ್ ಆಗಿ ಹೇಳ್ದೆ ಅಲ್ವಾ? ನೆಕ್ಸ್ಟ್ ಹೇಳ್ತೀನಿ, ಬಟ್ ಅದ್ರ ಸ್ವಲ್ಪ ಅರ್ಥ ಮಾಡ್ಕೋತೀನಿ. ಒಂದಕ್ಕೆ ನೀವು ತಪ್ಪು ಹೇಳ್ದೆ ಅನ್ಬಿಟ್ಟು ಈ ತರ ಹೊಡಿಬಾರದು. ಒಂದೊಂದ್ ತಪ್ಪಿಗೆಲ್ಲ ರಾಂಗ್ ಆಗಿದ್ದಕ್ಕೆ ಇದ್ರಲ್ಲಿ ಹೊಡಿಬೇಕು. ಸರಿ ಆಯ್ತು, ಹೇಳಿ. ಕರೆಕ್ಟ್ ಇದ್ದಕ್ಕೆ ನೆಕ್ಸ್ಟ್ ಕೇಳಿ. ಆಯ್ತು. ಬ್ಯಾಂಗ್ಳೂರಲ್ಲಿ ನಾನು ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗಿ ಹೋಗೋಣ ಅಂತ ಹೇಳ್ತಾನೆ ಇರ್ತೀನಿ. ಯಾವ ಪ್ಲೇಸ್? ಇದು ಕಬ್ಬನ್ ಪಾರ್ಕ್, ವಿಧಾನಸೌಧ. ಕಬ್ಬನ್ ಪಾರ್ಕ್ ವಿಧಾನಸೌಧಕ್ಕೆ ಎಷ್ಟು ಸಲ ಕರ್ಕೊಂಡೋಗಿ ಬೆಂಗಳೂರೆಲ್ಲ ಸುಸ್ತಿ ಆ ಸೈಡ್ ಎಲ್ಲ ನಾನು ನೋಡಿಲ್ಲ ಅಂತ ಹೇಳ್ತೀನಿ. ಆ ತರದಲ್ಲ. ಓಕೆ ನಾನು ಕೇಳಿದ ಕ್ವೆಶ್ಚನ್ ರಾಂಗ್ ಅನ್ಸುತ್ತೆ. ವಿಸಿಟಿಂಗ್ ಪ್ಲೇಸ್ ಅಲ್ಲ, ಮತ್ತೆ ನಾನೊಂದು ಶಾಪಿಂಗ್ ಪ್ಲೇಸ್ ಅಂತ ಹೇಳಿ. ಸ್ವಲ್ಪ ಅರ್ಥ ಆಗೋ ತರ ಹೇಳಿ. ಎಲ್ಲಾ ಪ್ಲೇಸ್ಗೂ ಕೇಳ್ತಾ ಇರ್ತೀರಾ. ವಂಡರ್ಲಾಗ್ ಹೋಗಬೇಕಾದ್ರೂ ಅಷ್ಟೇನೆ. ವಂಡರ್ಲಾಗ್ ಹೋಗ್ಬೇಕಾದ್ರೆ ನಾನು ವಂಡರ್ಲಾಗ್ ಹೋಗ್ಬೇಕು, ನಾನು ಚಿಕ್ಕ ವಯಸ್ಸಿದ್ದ ಡ್ರೀಮ್, ನಾನು ಅಡ್ವರ್ಟೈಸ್ಮೆಂಟ್ ಅಲ್ಲೆಲ್ಲ ನೋಡ್ತಿದ್ದೆ ಅಂತ ಹೇಳಿದ್ರಿ ತಾನೆ. ಇವಾಗ ಹೇಳಿ. ಇದು ಗೊತ್ತು, ಅದ್ರ ಹೆಸರು ಬಾಯಿಗೆ ಬರ್ತಾ ಇಲ್ಲ. ಇದು ಶಾಪಿಂಗ್ ಇದು ಏನೋ ಅಂತಾರಲ್ಲ, MG ರೋಡ್ ಹತ್ರ ಬರುತ್ತಲ್ಲ, ಯಾವ್ದದು? ನನಗೆ ಗೊತ್ತಾಯ್ತಲ್ಲ, ಹೆಸರು ನೆನಪು ಬರ್ತಿಲ್ಲ. ನೀವು ಆಪ್ಷನ್ ಕೊಟ್ರೆ ಪಕ್ಕ 100ಗೆ 200. ನನಗೆ ಗೊತ್ತು. ಫೋರಮ್ ಮಾಲ್ ಅಲ್ಲ, ಮಾಲ್ ಅಲ್ಲ, ಶಾಪಿಂಗ್ ಪ್ಲೇಸ್ ಇದು. ಅಲ್ಲೆಲ್ಲ ಕಮ್ಮಿ ರೇಟ್ ಸಿಗುತ್ತೆ, ಚೆನ್ನಾಗಿರೋ ಡ್ರೆಸ್ಗಳು ಸಿಗುತ್ತೆ. ಹೋಗೋಣ ಅಂತ ಹೇಳ್ತಿದ್ರಿ. ಇಷ್ಟೆಲ್ಲ ಹೇಳಿದೀನಿ ಮಾ, ಅದ್ರ ಹೆಸರು ಹೇಳಿ ಅಮ್ಮ. ಕಾರ್ ಮೋಡ ಸವಿದು ಅಲ್ಲ, ಸ್ಟಾರ್ಟಿಂಗ್ ಕಾ ಬರುತ್ತೆ. ಕಕ್ಕ ಡ್ಯಾಶ್ ಸ್ಟ್ರೀಟ್. ಅದೇ ನನಗೆ ಸ್ಟ್ರೀಟ್ ಅಂತ ಗೊತ್ತು ಮಾ, ಅದೇ ಸ್ಟಾರ್ಟಿಂಗ್ ಗೊತ್ತಿಲ್ಲ. ಕಮರ್ಷಿಯಲ್ ಸ್ಟ್ರೀಟ್. ಕಮರ್ಷಿಯಲ್ ಸಿ ಅಂತ ಹೇಳಿದ್ರೆ ನೆನಪಾಯ್ತಾಯ್ತು. ಕೊಡ್ತೀನಿ ನೋಡಿ. ಕನ್ನಡದಲ್ಲಿ ಯಾಕೆ ಹೇಳಿದ್ರಿ ಅದನ್ನ? ಕಮರ್ಷಿಯಲ್ ಅಂತ ಇಂಗ್ಲಿಷ್ ಅಲ್ಲಿ ಇರೋದು. ಕಮರ್ಷಿಯಲ್ ಸ್ಟ್ರೀಟ್ ನನಗೆ ಗೊತ್ತಿತ್ತು, ನಾನು ಹೇಳಿದ್ನಲ್ಲ, ನೀವು ಕೇಳಿದ್ರಿ ಅಂತ ಮತ್ತೆ ಹೊಡಿತೀರಾ.
ಕೋಪ ನಾನು ನಿಮ್ಮ ಹತ್ರ ಮಾತಾಡಿ ಇದು ನನಗೆ ಗೊತ್ತಿತ್ತು, ಬಟ್ ನೆನ್ಪಿರ್ಲಿಲ್ಲ ಅಷ್ಟೇ, ಮೋಸ ಮಾಡಿದ್ರು ಇವ್ರು ನನಗೆ. ಇಲ್ಲ ಗೊತ್ತಿತ್ತಲ್ಲ ನಿಮ್ಗೆ, ಅದಕ್ಕೆ ಕೈ ಕೊಡಿ. ಗೊತ್ತಿತ್ತು, ಹೊಡೆದ್ಬಿಟ್ಟು ಕೊಟ್ಟಿದ್ದೀರಾ ಹೇಳಿಲ್ಲ ಅಂದಿದ್ಕೆ. ನೆಕ್ಸ್ಟ್ ಹೇಳಿ ಆಯ್ತು, ಕನ್ಫರ್ಮ್ ಹೇಳ್ತೀನಿ. ಹೇಳಿ ಬೇಗ, ನಾನೇ ನೋಡ್ಕೊಬಿಡ್ತೀನಿ. ಅಂದ್ರೆ ನೋಡಿಲ್ಲ, ಪ್ರಾಮಿಸ್ ನೋಡಿಲ್ಲ. ಕಳ್ಳನ ಮಗ ಅಂತ ಗಂಡನಿಗೆ ಮರ್ಯಾದೆ, ಗೋಲ್ಡ್ ಅಲ್ಲಿ ಗೋಲ್ಡ್ ಐಟಮ್ ಮರ್ಯಾದೆ ಹೋಗಿದೆ ನನಗೆ. 3 ತಿಂಗಳಿಗೆ ಮರ್ಯಾದೆ ಹೊಟ್ಟೋಯ್ತು. ಗೋಲ್ಡ್ ಅಲ್ಲಿ ನನ್ನ ಫೇವ್ರೆಟ್ ಯಾವುದು? ನೆಕ್ಲೆಸ್. ಫಸ್ಟ್ ಸ್ವಲ್ಪ ಯೋಚನೆ ಮಾಡಿ ಹೇಳಿ, ನಾನು ಹೇಳಿದ ತಕ್ಷಣ ನೀವು ಆನ್ಸರ್ ಮಾಡ್ಬೇಕು. ಎಲ್ಲಾ ಹುಡುಗಿರ್ಗೂ ದೊಡ್ಡದು ಹಾಕೋಬೇಕು ಅಂತ ಆಸೆ ಇರುತ್ತೆ, ಅದೇ ತರ ಹೇಳ್ಬಿಟ್ಟೆ ಬಾಯಿ ತಪ್ಪಿ. ಬಟ್ ನಿಮ್ಗೆ ಗೋಲ್ಡ್ ಅಲ್ಲಿ ಇಷ್ಟು ಚಿಕ್ಕದು ಮಾಂಗಲ್ಯ ಚೈನ್ ಬರುತ್ತೆ ಗೊತ್ತಾ? ಅಯ್ಯೋ, ಅದಿಷ್ಟ ಅಂತ ಹೇಳಿದ್ರಿ. ಅದು ಆ ಥರ ಅಲ್ಲ, ನಂಗೆ ಗೋಲ್ಡ್ ಅಲ್ಲಿ ಅದು ಇಷ್ಟ ಹೌದು, ಬಟ್ ಫೇವ್ರೇಟ್ ಅಂತ ಒಂದಿದೆ. ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ಮುನ್ನುಗ್ ಅದು ಮಾಡಿಸ್ಬೇಕಿತ್ತು ಅಂತ. ಬ್ರಾಸ್ಲೈಟ್ ಖಡ್ಗ, ಅದೇ ನನ್ನ ಫೇವ್ರೇಟು. ಕಂಡಿಡ್ದೆ ಬಟ್ ಇಲ್ಲ, ನೀವು ಕಂಡಿಡ್ದಿಲ್ಲ. ಇಲ್ಲಮ್ಮ, ಕಂಡಿಡ್ದೆ. ಫಸ್ಟಿಗೆ ನೀವ್ ಹೆಂಗೆ ಕೇಳ್ಬೇಕು ಗೊತ್ತಾ? ಕ್ವಶನ್ ಕೇಳೋದು ರಾಂಗ್ ಇದು. ನೀವ್ ಹೆಂಗ್ ಕೇಳ್ಬೇಕಾಯ್ತಂತ ಅಂದ್ರೆ, ನಾನು ಒಂದು ಪಾರ್ಟಿಗೆ ಗೋಲ್ಡ್ ಹಾಕೋದಂದ್ರೆ ತುಂಬಾ ಇಷ್ಟಪಡ್ತೀನಿ, ಅದು ಯಾವ ಪಾರ್ಟ್ ಅಂತ ಕೇಳ್ಬೇಕಾಯ್ತು. ಒಂದು ಇಯರಿಂಗ್ ಆಗಿರ್ಬೋದು, ಇಲ್ಲ ಇದಾಗಿರ್ಬೋದು, ಇಲ್ಲ ಅಂತ ಅಂದ್ರೆ ನೆಕ್ಲೆಸ್ ಆಗಿರ್ಬೋದು, ಆ ತರ ಕೇಳ್ಬೇಕು. ನೀವು ನೆಕ್ಲೆಸ್ ಅಂತ ಹೇಳ್ಬಿಟ್ರು ಸ್ಟಾರ್ಟಿಂಗ್. ಅಲ್ಲ, ನೆಕ್ಲೆಸ್ ನಿಮ್ಗೆ ಇಷ್ಟ ಅಂತ ನಾನು ಇಲ್ಲಿ ಹಾಕೊಳ್ಳೋದು ಇಷ್ಟ ಅಲ್ವಾ? ಅವು ನಂಗೆ ನೆಕ್ಲೆಸ್ ಇಷ್ಟನೇ, ಬಟ್ ನನ್ನ ಫೇವ್ರೇಟ್ ಅಂದ್ರೆ ಕೈಗೆ. ಅದೇ ಹೇಳಿದ್ರೆ ನೆನಪಾಯ್ತು. ನಾನು ಹೇಳ್ದೆ ಆಯ್ತು, ನಾನು ಹೇಳ್ದೆ. ನಾನು ಹೇಳ್ದೆ ಕೈ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಹೇಳಿ ನೋಡೋಣ, ಕಾಯ್ತಾ ಇದ್ದೀನಿ. ಇಂಡಿಯಾದಲ್ಲಿ ಹೋಗ್ಬೇಕು ಅಂತ ಇರೋ ಪ್ಲೇಸ್ ಅಂದ್ರೆ ವಿಸಿಟ್ ಮಾಡ್ಲಿಕ್ಕೆ ನನ್ನ ಫೇವ್ರೇಟ್ ಒಂದು ಪ್ಲೇಸ್ ಇದೆ ಇಂಡಿಯಾದಲ್ಲಿ. 1, 2, 3 ಇದೆ. ಹೇಳಲಾ? 2, 3 ಹೇಳಲಾ? ಒಂದು ಅಯೋಧ್ಯೆಗೆ ಹೋಗ್ಬೇಕು ಅಂತ ಆಸೆ ಇದೆ ನಿಮ್ಗೆ. ಓಕೆ. ಇನ್ನೊಂದು ಇದು ಶಿವನ್ ದೇವಸ್ಥಾನ ಇದೆಯಲ್ಲ, ಯಾವ್ದದು, ಕೇದಾರ್ನಾಥಿಗೆ ಹೋಗ್ಬೇಕಂತ ಆಸೆ ಇದೆ. ಇನ್ನೊಂದು ಕಾಶ್ಮೀರು, ಇಲ್ಲ ಅಂತ ಅಂದ್ರೆ ಇನ್ನೊಂದು ಬರುತ್ತೆ, ಏನೋ ಬರುತ್ತಲ್ಲ ಅದ್ರ ಹೆಸರು, ಅದೇ ರೋಡೆಲ್ಲ ಸಖತ್ತಾಗಿದೆಯಲ್ಲ, ಬೆಟ್ಟ ಇಲ್ಲೆಲ್ಲ ಇರುತ್ತಲ್ಲ. ಬರ್ಲಿ ಯಾವ್ದದು? ಕರೆಕ್ಟ್ ಬರ್ಲಿ, ಹೇಳಿ. ಅದು ಬಾಯಿಂದ ಬರ್ತಾ ಇಲ್ಲ. ಇನ್ನೆಲ್ಲಿದೆ ಬರ್ತೀನಿ? ಹೊಟ್ಟೆಲಿದೆ, ಹೊರಗಡೆ ಬರ್ತಾ ಇಲ್ಲ. ಇಲ್ಲಿದೆ ಹೊಟ್ಟೆಯಲ್ಲಿ. ಲಂಗ. ತಿಂದೇರ್ ಬಾ. ಲಂಗ ಅಲ್ಲ, ಸಾರಿ. ಲಂಗ ಅದ ಆಪ್ಷನ್ ಕೊಡು. ಲಡಾಖ್. ಕರೆಕ್ಟ್, ಎಲ್ಲ ಕರೆಕ್ಟ್ ನೀವು ಹೇಳಿದ್ದು. ಆ 3 ಪ್ಲೇಸ್ ಇಷ್ಟ ಅಲ್ವಾ? ಇಷ್ಟು ಅರ್ಥ ಮಾಡ್ಕೊಂಡಿದೀನಿ ನೋಡಿ. 3 ಪ್ಲೇಸ್ ಅಂತ ನೆನ್ಪಿಟ್ಕೊಂಡಿದ್ದೀನಿ. 4 ಅದರಲ್ಲಿ. 3-4 ಪ್ಲೇಸ್ ಒಟ್ನಲ್ಲಿ ನೆನಪಿದೆ. ನಿಮ್ಗೆ ಯಾವ್ದಾದ್ರು ಇಷ್ಟ ಅಂತ ನೆನಪಿದೆ? ನಾನದ್ರಲ್ಲಿ ಒಂದು ಹೇಳಿಕ್ಕೆ ಹೇಳಿದ್ದು, ಬಟ್ ಎಲ್ಲ ಚೆನ್ನಾಗಿ ಅಂದ್ರೆ ಇಷ್ಟ ಇರೋದೇ ಹೇಳಿದೀನಿ ಅಂತ. ಹೇಳಿದಿರಾ? ಹೇಳಿಲ್ವಾ ಗೈಸ್? ಹುಡುಗಿರಿಗೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ. ತುಂಬಾ ಅಂದ್ರೆ ತುಂಬಾ ಇಷ್ಟ. ಬಟ್ ಆದ್ರೆ ಜಾಸ್ತಿ ಇಷ್ಟಪಡ್ತಾರೆ ಅವರು, ಜಾಸ್ತಿ ಪ್ಲೇಸಸ್ಗಳನ್ನ. ಸೊ ಅದಕ್ಕೆ ನಾನು ಒಂದು ಗೆಸ್ ಮಾಡಿದ್ರೆ ಎಲ್ಲ ರಾಂಗ್ ಆಗುತ್ತೆ ಅಂದ್ಬಿಟ್ಟು 4 ಗೆಸ್ ಮಾಡಿದೆ. ನಂಗೆ ನೀವು ಯಾವ ತರ ಇದ್ರೆ ಇಷ್ಟ ಅಂದ್ರೆ, ಡ್ರೆಸ್ಸಿಂಗ್ ಸೆನ್ಸ್ ಫಾರ್ಮಲ್ಸ್ ಅಲ್ಲಿ ಇದ್ರೆ ಇಷ್ಟನಾ, ಅಲ್ಲ ನಾರ್ಮಲ್ ಆಗಿ ಹಾಕೋತೀರಲ್ಲ ಪ್ಯಾಂಟ್ ಶರ್ಟ್ ಹಂಗಿದ್ರೆ ಇಷ್ಟನಾ? ಯಾವ ತರದ್ ಇಷ್ಟ? ಜೀನ್ಸ್ ಎಲ್ಲ ಹಾಕೋತೀರಲ್ವಾ? ಹಾಕಿಸ್ತೀನಿ. ಏನ್ ಗೊತ್ತಾ, ಇದು ನಾನು ಫಾರ್ಮಲ್ಸ್ ಅಲ್ಲಿ ಇದ್ರೆ ಇಷ್ಟಪಡ್ತೀರಾ, ಜಾಸ್ತಿ ಇಷ್ಟಪಡ್ತೀರಾ. ಫಾರ್ಮಲ್ಸ್ ಅಲ್ಲಿ ಇದ್ರೆ ಮುನ್ನು ನೀವು ಒಂಥರ ಅಫಿಷಿಯಲ್ ಆಗಿ ಸಕ್ಕತ್ತಾಗಿ ಕಾಣ್ತೀರಾ ಮುನ್ನು ಅಂತ ಹೇಳ್ತೀರಾ. ಹಿಂಗೆ ಇದು ನೆನಪಾಯ್ತು. ಇದು ಸೂಪರ್. ಕರೆಕ್ಟ್. ಓಕೆ, ಇದೊಂದು ಕ್ವೆಶ್ಚನು. ನನ್ನ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ, ಸಣ್ಣ ಇರ್ಬೇಕಾದ್ರೆ, ನನ್ನ ಪಪ್ಪ ಅಮ್ಮ ಎಲ್ಲರೂ ಯಾವ ಥರ ಕರಿತಿದ್ರು ನನ್ನ ಮನೆಯಲ್ಲಿ? ಹೇಗೆ ಕರಿತಿದ್ರು ನನ್ನ ಮನೆಯಲ್ಲಿ ಚಿಕ್ಕ ವಯಸ್ಸಲ್ಲಿ? ನಿಮ್ಮ ಮನೇಲಾ? ಬಾಬೆ ತಾನೆ? ಬಾಬೆ ತಾನೆ? ಬಾಬೆ, ಸ್ವಾಮಿ ಜೋಜಾ ತಾನೆ? ಗೈಸ್ ನೋಡಿ ಹೆಂಗ್ ತಿಳ್ಕೊಂಡಿದೀನಿ. ಅವ್ರ ಅಪ್ಪ ಅಮ್ಮ ಹಿಂಗೆ ಕರಿತಾ ಇದ್ದಿದ್ದು. ಈಗಲೂ ಅಷ್ಟೇನೆ ಅವ್ರ ಅಮ್ಮ ಪ್ರೀತಿಯಿಂದ ಬಾಬೆ ಅಂತಾನೆ ಕರೀತಾರೆ. ಇವ್ರ ಅಪ್ಪ ಕರಿಯೋದು ರೇರ್ ನಾನು ನೋಡಿರೋದು. ಇವಾಗ ಈಗ ಕರಿಯೋದ್ರಲ್ಲಿ ಮಗೆ ಅಂತ ಕರೀತಾರೆ ಸಣ್ಣವ್ರನ್ನ ಅಪ್ಪ. ನಮ್ಮ ಅಮ್ಮನೂ ಅಷ್ಟೇನೆ, ನಮ್ಮ ಅತ್ತೆಯವರು, ಅವರು ಮಗೆ ಅಂತ ಕರೀತಾರೆ. ಇಲ್ಲ ಅಂತ ಅಂದ್ರೆ ಅವರು ಹಿಂಗೆ ಬಾಬೆ ಅಂತಾನೆ ಕರೆದು. ಮೆಸೇಜ್ ಅಲ್ಲಂತೂ ಡಾರ್ಲಿಂಗ್ ಅದೆಲ್ಲ ಕರೆದು ಬಿಡ್ತಾರೆ. ಬೇಕಾದ್ರೆ ಅಷ್ಟು ಪ್ರೀತಿಸ್ತಾರೆ ಅಮ್ಮ ಸಣ್ಣವ್ರನ್ನ. ಬಾಬೆ ಏನ್ ಮಾಡ್ತಿದ್ಯಾ ಬಾಬೆ ಅಂತ ಕರೆಸ್ತಾರೆ. ಮೆಸೇಜ್ ಎಲ್ಲ ನೋಡ್ತೀನಿ ಒಂದೊಂದ್ಸಲಿ. ಏನೋ ಒಂದು ಏನ್ ಗೊತ್ತಾ, ಸೂಪರ್ ಅಂಡರ್ಸ್ಟ್ಯಾಂಡಿಂಗ್. ನನ್ನ ಫೇವ್ರೇಟ್ ಚಿಕನ್ ಐಟಮ್ ಯಾವುದು? ಫೇವ್ರೇಟ್ ಚಿಕನ್ ಐಟಮ್ KFC ಇಷ್ಟಪಡ್ತೀರಾ? ಮತ್ತೆ ನಿಮ್ಮಮ್ಮ ಮಾಡೋ ಸುಕ್ಕ ಇಷ್ಟಪಡ್ತೀರಾ? ಚಿಕನ್ ಸುಕ್ಕ. KFC ಔಟ್ ಸೈಡ್ ಮಾಡೋದ್ರಲ್ಲಿ, ಅದೇ ಮನೇಲಿ ಮಾಡೋದ್ರಲ್ಲಿ ಒಂದು ಇಷ್ಟ ನನಗೆ.
ಮೊಟ್ಟೆ ಕೋಳಿ ಸಾರ. ಇವಾಗ ಬೀಳುತ್ತೆ ನೋಡಿ ದಿಂಬಲ್ಲಿ. ನನ್ನ ಫೇವ್ರೆಟ್ ಯಾವ್ದು ಅಂತ ಗೊತ್ತಿಲ್ವಾ? ಎಲ್ಲಾ ತಿಂತೀರಾ ಅಮ್ಮ? ಚಿಕನ್ ಅಂದ್ರೇನೆ ನಿಮ್ಗೆ ಎಲ್ಲ ತಿಂತೀನಿ, ಬಟ್ ಅದು ಜಾಸ್ತಿ ಇಷ್ಟ. ಯಾರು ಮಾಡೋದು? ನಿಮ್ಮ ಮನೆ ಸೈಡ್ ಮಾಡೋದಾ? ನಮ್ಮ ಮನೆ ಸೈಡು ಮಾಡ್ತಾರೆ, ಈ ಸೈಡು ಕಬಾಬ್ ಅಂದ್ರೆ ಈ ಸೈಡ್ ಆ ಥರ ಹೇಳಿದ್ರೆ ನಾವು ಓಕೆ. ಎರಡೂ ಸೈಡಲ್ಲೂ ಇಷ್ಟಪಡ್ತೀನಿ ಮುನ್ನು ಅಂತ ಹೇಳ್ಬೇಕು ನೀವು. ಎರಡೂ ಸೈಡಲ್ಲೂ ಆ ಡಿಶ್ನ ಇಷ್ಟಪಡ್ತೀನಿ ನಾನು. ಚಿಕನಲ್ಲಿ ಆ ಡಿಶ್ ಯಾವುದು ಅಂತ ಕೇಳಿದ್ರೆ ನಾನು ಪಕ್ಕ ಕಬಾಬ್ ಅಂತ ಹೇಳ್ತೀನಿ. ಈ ಸೈಡ್ ಮಾಡೋದೇ ನಾನಲ್ವಾ? ಅಲ್ಲ, ಈ ಸೈಡ್ ಮಾಡೋದು ಅಂತ ಅಂದ್ರೆ ಇಲ್ಲಿರೋ ವೆರೈಟೀಸ್ಗಳು ಗೊತ್ತಾಯ್ತಾ? ಇವಾಗ ನೀವು ಇಲ್ಲಿ ಎಷ್ಟೊಂದ್ ಕಡೆ ಮನೆಗೆ ಹೋದಾಗ ಮುನ್ನೂನ್ಗೆ ಇದಿಷ್ಟ ಆಯ್ತು ಅಂತೆಲ್ಲ ಹೇಳ್ತೀರಾ. ಇದೇನಿದು ಚಿಕನ್ ಗ್ರೇವಿ. ಮೊನ್ನೆ ಒಂದ್ಸರಿ ರೋಡ್ ಸೈಡ್ ಅಲ್ಲಿ ತಿಂದ್ವಿ, ಅವಾಗ ಮುನ್ನು ಎಷ್ಟು ಸಖತ್ತಾಗಿ ಮಾಡಿದ್ರೆ ಚಿಕನ್ ಗ್ರೇವಿ ಅಂತ ಹೇಳಿದ್ರೆ. ನಂಗೆ ಏನ್ ಗೊತ್ತಾ, ಕಬಾಬ್ ಅಂದ್ರೆ ಹೆವಿ ಇಷ್ಟ. ಚಿಕನ್ ಅಲ್ಲಿ ಓವರಾಲ್ ಆಗಿ KFC ಗಿಂತ ಕಬಾಬ್ ಅಂದ್ರೆ ಹೆವಿ ಇಷ್ಟ. ಅಮ್ಮ ಯಾವಾಗ್ಲೂ ಮನೆಗೆ ಹೋದ್ರೆ ಕಬಾಬ್ ಮಾಡ್ತಾರೆ ಸಖತ್ತಾಗಿ. ಇಲ್ಲಿದ್ರೆ ನಮ್ ಸಣ್ಣವ್ರು ಮಾಡ್ತಾರೆ, ಇಲ್ಲ ಅಕ್ಕದಿರು ಸ್ಯಾಟರ್ಡೆ ಸಂಡೇ ಬಂದ್ರೆ ಅವ್ರು ಮಾಡ್ತಾರೆ ಕಬಾಬು. ಇನ್ನೊಂದು ಮಾಲಿನ್ಯಕ್ಕ ಮಾಡ್ತಾರೆ, ಮಾಲಿನ್ಯಕ್ಕ ಸಖತ್ತಾಗಿ ಮಾಡ್ತಾರೆ ಕಬಾಬು. ಹೌದು. ಇನ್ನೊಂದು ಬ್ರೇಕ್ಫಾಸ್ಟ್ ಐಟಮ್ ಮಾಡ್ತೀವಿ ಅಲ್ಲ, ಅಂದ್ರೆ ಊರಲ್ಲಿ ನಮ್ಮ ಊರ್ ಸೈಡ್ ಎಲ್ಲ, ಅದ್ರಲ್ಲಿ ನನ್ನ ಫೇವ್ರೆಟ್ ಯಾವುದು? ಬ್ರೇಕ್ಫಾಸ್ಟಾ? ಹಾ, ನಿಮ್ ಫೇವ್ರೆಟ್ ಅಲ್ಲ, ನನ್ನ ಫೇವ್ರೆಟ್ ಇದು ಅದು ಬೇಕಾ ರೊಟ್ಟಿ. ಕರೆಕ್ಟಾ? ಸೂಪರ್. ಬೇಕರಿಯಲ್ಲಿ ಸಿಗುತ್ತಲ್ಲ ಗೈಸ್, ಅಂದ್ರೆ ಅಲ್ಲೆಲ್ಲ ರೆಡಿಮೇಡ್ ಸಿಗುತ್ತೆ ರೊಟ್ಟಿಗಳು. ಅದು ಅಕ್ಕಿ ರೊಟ್ಟಿ ಅಲ್ವಾ ಅಮ್ಮ? ಹೌದು, ಬೇಕರ್ ರೊಟ್ಟಿ. ಇವ್ರು ಅದನ್ನ ಬೇಕರಿಲಿ ಸಿಗೋದ್ರಿಂದ ಬೇಕಾ ರೊಟ್ಟಿ ಅಂತ ಇವ್ರ ಸೈಡ್ ಕರೀತಾರೆ ಅದನ್ನ. ಸೊ ಅದನ್ನ ಹೆವಿ ಇಷ್ಟಪಡ್ತಾರೆ. ಚಿಕನ್ ಸಾರು, ಚಿಕನ್ ಸುಕ್ಕಾಗ ಹಾಕೊಂಡು ಎಷ್ಟು ತಿಂತಾರೆ ಗೊತ್ತಾ? ಹಾಕ್ಳಿಸ್ತಾ ಇದಾರೆ ನೋಡಿ, ಬುಕ್ ಮುಚ್ಕೊಂಡು ಹಾಕ್ಳಿಸ್ತವ್ರೆ. ಸ್ಟೋರಿ ನಾನು ಈ ಸೈಡಿಂದ ನೋಡಿದ್ನಲ್ಲ, ಇಷ್ಟು ಅಗ್ಲ ಬಾಯಿ ತೆಗ್ದಿದ್ರು ಮೊಸಳೆ ತರ. ಸುಮ್ಮನೆ ಹೇಳ್ತಾರೆ. ನನ್ನ ಬುಕ್ನ ಎಲ್ಲಿ ತಿಂದು ಬಿಡ್ತಾರೆ ಅನ್ಕೊಂಡೆ. ಹೇಳಿ. ಲಾಸ್ಟ್ ಕ್ವೆಶ್ಚನ್, ಈಸಿಯೆಸ್ಟ್ ಕ್ವೆಶ್ಚನ್, ನಿಮ್ಗೆ ಗೊತ್ತಿರೋ ಕ್ವೆಶ್ಚನ್ ಹೇಳಿ, ಹೇಳೋಣ. WWE ಇದೆ ಅಲ್ವಾ? ಹಾ, ಅದ್ರಲ್ಲಿ ನನ್ನ ಫೇವ್ರೆಟ್ ಯಾರು? ರೋಮನ್ ರೈನ್ಸ್. ಅವ್ರ BGM ಮಾಡಿ. ಇದು ಕರೆಕ್ಟಾ? ಕರೆಕ್ಟ್. ರೋಮನ್ ರೇನ್ಸ್ ಅಂದ್ರೆ ನಂಗೆ ಇಷ್ಟ. ರೋಮನ್ ರೇನ್ಸ್ WWE ಬೇರೆ ಇಷ್ಟ. ಇವ್ರ ಫ್ಯಾಮಿಲಿಯಲ್ಲಿ ಪೂರ್ತಿ ಕುತ್ಕೊಂಡು ಚಿಕ್ಕ ವಯಸ್ಸಿಂದ WWE ನೋಡ್ತಿದ್ರಂತೆ. ಅವಾಗೆಲ್ಲ ತುಂಬಾ ರೋಮನ್ ರೇನ್ಸ್ ನ ಇಷ್ಟಪಡ್ತಿದ್ರಂತೆ ನಮ್ಮ ಸಣ್ಣವರು. ಈಗಲೂ ಅಷ್ಟೇನೆ, ನಾವು ಮನೇಲಿ ನಾವು ಧನ್ಯ ಅವರೆಲ್ಲ ಕುತ್ಕೊಂಡ್ರೆ ಪ್ಲೇ ಸ್ಟೇಷನ್ ಅಲ್ಲಿ WWE ಗೇಮ್ ನ ಆಡ್ತಾ ಇರ್ತೀವಿ. ರೋಮನ್ ರೈನ್ಸ್ ಇವ್ರಿಗೆ ಇಷ್ಟ, ಬಟ್ ಅದೇ ರೋಮನ್ ರೈನ್ಸ್ ನ ಹಾಕೊಳ್ಳಲ್ಲ. ರೋಮನ್ ರೈನ್ಸ್ ಬಿಟ್ಟು ಇವ್ರ ಕ್ರಿಯೇಷನ್ ನಾನು ಹಾಕೋತೀನಿ. ನನ್ನ ಬಿಟ್ಟು ನಂಗೆ ನಾನು ಇಷ್ಟಪ್ಪ. ಆದ್ರೆ WWE ಜಾಸ್ತಿ ರಿಯಲ್ ಸ್ಟಾರ್ಸ್ ಅಲ್ಲಿ ರೋಮನ್ ರೈನ್ಸ್ ನ ಇಷ್ಟಪಡ್ತಾರೆ. ಬಟ್ ಸೂಪರ್ ಮುನ್ನು, ಸಕ್ಕದಾಗ ಆನ್ಸರ್ ಮಾಡಿದೀರಾ. ಒಂದೆಲ್ಲೋ 3-4 ಕ್ವಶನ್ ರಾಂಗ್ ಆಯ್ತು ಬಿಟ್ರೆ ಬಾಕಿ 3-4 ಇಲ್ಲ, ಅದೇನೋ ಕರೆಕ್ಟ್ ಆಗಿ ಹೇಳಿದೀರಾ. ಬಟ್ 1-2 ಏನೋ ಮಿಸ್ ಆಗಿರ್ಬೇಕು. ಬಾಕಿ ಎಲ್ಲ ಸೂಪರ್ ಆಗಿ ಸಕ್ಕದಾಗ ಆನ್ಸರ್ ಮಾಡಿದ್ರು. ತುಂಬಾ ಖುಷಿ ಆಯ್ತು. ಸದ್ಯ ಅವ್ರು ಕೇಳಿರೋ ಕ್ವಶನ್ ಯಾವ ತರ ಇರುತ್ತೋ ಅಂತ ಅನ್ಕೊಂಡೆ. ಪರವಾಗಿಲ್ಲ, ಸಣ್ಣವ್ರನ್ನ ತುಂಬಾ ಅರ್ಥ ಮಾಡ್ಕೊಂಡಿದೀನಿ ಅಂತ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು. ನೆಕ್ಸ್ಟ್ ನಾನು ಇದೇ ತರ ಕ್ವಶನ್ ಬರೀತೀನಿ. ಸೊ ಅದಕ್ಕೆ ನೀವು ನನ್ನ ಎಷ್ಟು ಅರ್ಥ ಮಾಡ್ಕೊಂಡಿದೀರಾ ಅಂತ ನೋಡೋಣ. ನಂಗೆ ಗೊತ್ತಿಲ್ಲ, ಎಲ್ಲ ತಿಳ್ಕೊಬೇಕು. ನಿಮಗೆ ಯಾರ್ಯಾರಿಗೆ ಇಷ್ಟ, ನಾನು ಇವಾಗ ಅವರು ಕ್ವಶನ್ ಕೇಳಿದ್ರೆ ಇವ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನೋಡ್ಬೇಕು ಅಂತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋ ಅದನ್ನೇ ಮಾಡ್ತೀವಿ, ಓಕೆನಾ? ಓಕೆ. ಇದರಲ್ಲಿ ನಿಮ್ಗೆ ಅರ್ಥ ಆಯ್ತಾ ನಾನು ಎಷ್ಟು ಅರ್ಥ ಮಾಡ್ಕೊಂಡಿದೀನಿ ಅಂತ? ನಿಮ್ನ ಗೊತ್ತಾಯ್ತು. ತುಂಬಾ ಅಂದ್ರೆ ತುಂಬಾನೇ ಅರ್ಥ ಮಾಡ್ಕೊಂಡಿದೀನಿ ಅಂತ ನನಗೆ ಈಗಲೇ ಗೊತ್ತಾಗಿದ್ದು. ಅಂದ್ರೆ ಇವ್ರ ಜೊತೆಗಿದ್ದು ನಮಗ್ ಗೊತ್ತಾಗಿರಲ್ಲ, ಬಟ್ ಅರ್ಥ ಮಾಡ್ಕೊಂಡಿರ್ತೀವಿ, ಅದ್ ನಮ್ಗೆ ಗೊತ್ತಿರಲ್ಲ. ಬಟ್ ಇನ್ನೊಂದೇನ್ ಗೊತ್ತಾ, ಗರ್ಲ್ಸ್ ಅವ್ರು ಹೇಳ್ಕೊತಾರೆ ನನ್ನ ಫೇವ್ರೆಟ್ ಇದು, ನಂಗೆ ಇಲ್ಲಿಗೆ ಹೋಗ್ಬೇಕು ಅದು ಇದು ಅಂತ. ಬಟ್ ಬಾಯ್ಸ್ನವ್ರು ಆತರ ಏನು ಹೇಳ್ಕೊಳ್ಳೋದೇ ಇಲ್ಲ. ಆಯ್ತಾ? ನಿಮ್ಗೆ ನೆಕ್ಸ್ಟ್ ಕ್ವಶನ್ ಮಾಡ್ತೀನಿ, ಏನು ಕೇಳ್ಕೊಳ್ಳಲ್ಲ. ಎಷ್ಟೊಂದಿದೆ, ನಾನು ಕೇಳ್ತೀನಿ, ಕ್ವಶನ್ ಮಾಡ್ತೀನಿ. ಬಟ್ ಈ ತರ ಕ್ವಶನ್ ಮಾಡಲ್ಲ, ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತೀನಿ. ನೋಡೋಣ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಆ ವಿಚಾರದಲ್ಲಿ ಅಂತ. ಸರಿನಾ? ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಣ್ಣ ಮುನ್ನು ಯೂಟ್ಯೂಬ್ ಚಾನಲ್ ಅಲ್ಲಿ ಡೈಲಿ ವ್ಲಾಗ್ ಬರ್ತಿರುತ್ತೆ, ಹೋಗಿ ಅಲ್ಲೂ ಕೂಡ ವಾಚ್ ಮಾಡಿ, ಹಿಂಗೆ ಇಲ್ಲೂ ಕೂಡ ಸಪೋರ್ಟ್ ಮಾಡಿ. ಬಾಯ್ ಬಾಯ್. ಬಾಯ್.